ವೇದಾಂತ ಪರಿಭಾಷೆಯಲ್ಲಿ ಪ್ರತಿಯೊಂದು ಜೀವಾತ್ಮವೂ ಸಹ ಪುರುಷ ಎಂದು ವಿಶೇಷ ಲೋಕಗಳಿಂದ ಕೂಡಿರುವ ಶಕ್ತಿಕ್ಷೇತ್ರವನ್ನು ಪ್ರಕೃತಿ ಎಂದು ಎನ್ನುತ್ತೇವೆ. ಹೀಗೆ ಪುರುಷನು ಆತ್ಮಕ್ಷೇತ್ರವಾಗಿ ಮತ್ತು ಪ್ರಕೃತಿಯು ಶಕ್ತಿಕ್ಷೇತ್ರವಾಗಿ ಒಂದು ಶುದ್ಧ ಚೈತನ್ಯ ಅಥವಾ ಮಹಾಮೂಲ ಚೈತನ್ಯದಿಂದ ಹೊರಬಂದು ಎರಡಾಗಿ ವಿಭಜಿಸಲಾಗಿದೆ ಎನ್ನುವುದು ಸೃಷ್ಟಿಯ ರಚನಾ ಕಾರ್ಯಕ್ರಮದ ಮೂಲ ಸಂರಚನಾ ಸಿದ್ಧಾಂತ. ಒಂದು ಮೂಲ ಚೈತನ್ಯದಿಂದ ಶಕ್ತಿ ಕ್ಷೇತ್ರವಾಗಿ ಹೊರಬಂದ ಪ್ರಕೃತಿ ಶಕ್ತಿ ಅನೇಕ ಆಯಾಮಗಳಲ್ಲಿನ ಅನೇಕ ಲೋಕಗಳಾಗಿ ಬದಲಾಗುತ್ತಾ ಅತಲ, ವಿತಲ, ಸುತಲ, ಕುತಲ, ಪಾತಾಳದಂತಹ ಆಯಾಮದೊಂದಿಗೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಾಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕಗಳಾಗಿ ಬಗೆಬಗೆಯಾಗಿ ವಿರಾಜಿಸುತ್ತಿರುತ್ತದೆ. ಹಾಗೆಯೇ ಮೂಲ ಚೈತನ್ಯದಿಂದ ಒಂದು ಆತ್ಮಕ್ಷೇತ್ರವಾಗಿ ಹೊರಬಂದ ಪುರುಷ ಶಕ್ತಿ ಅನೇಕಾನೇಕ ಅಂಶಾತ್ಮಗಳಾಗಿ ಬಿಡುಗಡೆಯಾಗಿ ಖನಿಜಲೋಕದಲ್ಲಿ ಇದ್ದಾಗ ಖನಿಜಾತ್ಮವಾಗಿ, ವೃಕ್ಷಲೋಕದಲ್ಲಿ ವೃಕ್ಷಾತ್ಮವಾಗಿ, ಪ್ರಾಣಿಲೋಕದಲ್ಲಿದ್ದಾಗ ಪ್ರಾಣಿ ಆತ್ಮವಾಗಿ, ಮಾನವಲೋಕದಲ್ಲಿ ಇದ್ದಾಗ ಮಾನವಾತ್ಮವಾಗಿ, ದೈವಲೋಕದಲ್ಲಿದ್ದಾಗ ದೈವಾತ್ಮವಾಗಿ ಬಗೆ ಬಗೆಯ ಜೀವಾತ್ಮಗಳು ತಯಾರಾಗುತ್ತವೆ. ಆತ್ಮವಿಕಾಸದಲ್ಲಿನ ಭಾಗವಾಗಿ ಹೀಗೆ ಮಾನವಲೋಕದೊಳಗೆ ಪ್ರವೇಶಿಸಿದ ಪುರುಷಾತ್ಮ ನಿಗೆ 4 ವಿಧಗಳಾದ ಪುರುಷಾರ್ಥಗಳಿರುತ್ತವೆ. 1 ಧರ್ಮ, 2 ಅರ್ಥ, 3 ಕಾಮ, 4 ಮೋಕ್ಷ. ಜೀವಿಗಳ ಗುಣಕರ್ಮ ವಿಭಾಗಗಳನುಸಾರ ಅವುಗಳ ಅಂತರಂಗವನ್ನು ಜೀನೋಟೈಪ್ ಎಂದು, ಬಹಿರಂಗವನ್ನು ಫಿನೋಟೈಪ್ ಎಂದು ವಿಭಜಿಸಲಾಗಿದೆ. ಜೀವಶಾಸ್ತ್ರದ ಪರಿಜ್ಞಾನ ಇರುವವರಿಗೆ ಈ ಪದಗಳ ಅರ್ಥ ತಿಳಿದು ಬರುತ್ತದೆ. ಇಲ್ಲಿ ಜೀನೋಟೈಪು ಅಂದರೆ ಜೀವಿಯ ಕರ್ಮಕ್ಕೆ ಸಂಬಂಧಿಸಿದ ಗುಣಸಮುದಾಯ ಎಂದು, ಫಿನೋಟೈಪ್ ಅಂದರೆ ಬಹಿರಂಗವಾಗಿ ಕಾಣಿಸುವ ಆ ಕರ್ಮಗಳ ರೂಪುರೇಖೆಗಳು ಎಂದು ಹೇಳುತ್ತೇವೆ. ಯಥಾ ಗುಣ ತಥಾ ಕರ್ಮ, ಯಥಾ ಅಂತರಂಗ ತಥಾ ಬಹಿರಂಗ ಎಂದು ಶಾಸ್ತ್ರ ಹೇಳುತ್ತಿರುವಂತೆ ಒಳಗೆ ಏನಿದೆಯೋ ಅದೇ ಹೊರಗೆ ಬರುತ್ತದೆ. ಮತ್ತೆ ಮಾಡುತ್ತಿರುವ ಕರ್ಮಗಳು ಸಹ ಗುಣಗಳ ಅನುಸಾರವೇ ಇರುತ್ತವೆ. ಸೃಷ್ಟಿಕ್ರಮದಲ್ಲಿ ಗುಣಗಳು ಸದಾ ಬದಲಾಗುತ್ತಲೇ ಇರುತ್ತವೆ. ಹೀಗೆ ಬದಲಾಗುತ್ತಿರುವ ಗುಣಗಳಿಂದ ಬದಲಾಗುವ ಕರ್ಮಗಳನ್ನೇ ಚಾತುರ್ವರ್ಣಗಳು ಎನ್ನುತ್ತೇವೆ. 4 ಗುಣಗಳು 4 ಬಗೆಯ ಕರ್ಮಗಳಿಗೆ ಕಾರಣವಾಗುತ್ತಿರುತ್ತದೆ. ಅವೇ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ ಮತ್ತು ಶುದ್ಧ ಸಾತ್ವಿಕ. ಉಳಿದ ಗುಣಗಳೆಲ್ಲ ಹಾಗೆಯೇ ಇದ್ದರೂ ಸಹ ಈ ಕೊನೆಯ ಶುದ್ಧ ಸಾತ್ವಿಕ ಗುಣವೇ ನಿರ್ಗುಣವಾಗಿ ಸಹ ಬದಲಾಗುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೇ ಅರಿಷಡ್ವರ್ಗಗಳು. ಇವೆಲ್ಲವೂ ರಜೋಗುಣದಿಂದ ಉಂಟಾದುವೆಂದು ಚತುರ್ವಿಧ ಸಾಧನೆಗಳು ಈ ಅರಿಷಡ್ವರ್ಗಗಳನ್ನು ಜಯಿಸುವ ಸಲುವಾಗಿಯೇ ನಿಂತಿವೆ. ತಮೋಗುಣ ಕರ್ಮಗಳನ್ನು ಮಾಡುವವರನ್ನು ಶೂದ್ರರು ಎಂದು, ರಜೋಗುಣ ಕರ್ಮಗಳನ್ನು ವಿಶೇಷವಾಗಿ ಮಾಡುವವರನ್ನು ವೈಶ್ಯರು ಎಂದು, ಸಾತ್ವಿಕ ಗುಣ ವಿಶೇಷವಾಗಿದ್ದು ಕರ್ಮಗಳನ್ನು ಆಚರಿಸುವವರನ್ನು ಕ್ಷತ್ರಿಯರು ಎಂದು, ಸದಾಶುದ್ಧ ಸಾತ್ವಿಕ ಗುಣಗಳಿಂದ ಕರ್ಮಗಳನ್ನು ಆಚರಿಸುವವರನ್ನು ಬ್ರಾಹ್ಮಣರು ಎಂದು ಹೇಳುತ್ತೇವೆ. ತಮೋಗುಣ ಪ್ರಧಾನವಾದ ಕಾಮ ಪ್ರವೃತ್ತಿ ಮಾತ್ರವೇ ಇದ್ದರೆ ಶೂದ್ರನೆಂದು, ಕಾಮ ಪ್ರವೃತ್ತಿ, ಅರ್ಥ ಪ್ರವೃತ್ತಿ ಇದ್ದರೆ ವೈಶ್ಯನೆಂದು, ಕಾಮ ಪ್ರವೃತ್ತಿ, ಅರ್ಥ ಪ್ರವೃತ್ತಿ, ಧರ್ಮ ಪ್ರವೃತ್ತಿ 3 ಬೆರೆತಿದ್ದರೆ ಒಬ್ಬ ಕ್ಷತ್ರಿಯನಾಗಿಯೂ, ಕಾಮ, ಅರ್ಥ, ಧರ್ಮ, ಮೋಕ್ಷ ಪ್ರವೃತ್ತಿಗಳು 4 ಸಹ ಬೆರೆತಿದ್ದರೆ ಬ್ರಾಹ್ಮಣನಾಗಿಯೂ ಜನ್ಮಗಳನ್ನು ಪಡೆಯುತ್ತಾ 4 ರೀತಿಯಲ್ಲಿಯೂ ವ್ಯವಹಾರವನ್ನು ನಡೆಸುತ್ತಿರುತ್ತೇವೆ. ಅಂತಿಮ ಸ್ಥಿತಿಯಾದ ಬ್ರಾಹ್ಮಣ ವರ್ಣದಲ್ಲಿ, ಮೋಕ್ಷ ಸ್ಥಿತಿಯಲ್ಲಿ, ನಿರ್ಗುಣ ಸ್ಥಿತಿಯಲ್ಲಿ ಸದಾ ಇರಬಲ್ಲವರಾದರೆ ಇನ್ನು ಪುನಃ ಮಾನವ ಜನ್ಮದಲ್ಲಿ ಜನಿಸಬೇಕಾದ ಅವಶ್ಯಕತೆ ಬರುವುದಿಲ್ಲ. ಅಲ್ಲಿಂದ ಮೇಲಿನ ಲೋಕಗಳಾದ ದೇವಲೋಕಗಳಿಗೆ ಹೋಗುತ್ತೇವೆ. ನಾವು ಯಾವಾಗ ಬ್ರಹ್ಮಜ್ಞಾನಾತೀತಿ ಬ್ರಾಹ್ಮಣ ಎನ್ನುವ ಸ್ಥಿತಿಯಲ್ಲೇ ಇದ್ದು ನಾನು ದೇಹವೇ ಎನ್ನುವ ಸ್ಥಿತಿಯಿಂದ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಎಲ್ಲದರ ಸೃಷ್ಟಿಕರ್ತ, ಸೃಷ್ಟಿ ಎಲ್ಲ ನಾನೇ ಎನ್ನುವ ಸ್ಥಿತಿಗೆ ತಲುಪಿದ ಒಬ್ಬ ರಾಮನು, ಒಬ್ಬ ಕೃಷ್ಣನು, ಒಬ್ಬ ಬುದ್ಧನು, ಒಬ್ಬ ಮಹಾವೀರನು, ಒಬ್ಬ ಜೀಸಸ್, ಒಬ್ಬ ಮಹಮ್ಮದ್ ಪ್ರವಕ್ತ ಅವರಂತೆ ಯಾವಾಗ ನಾವು ಸಹ ಬ್ರಾಹ್ಮಣೋತ್ತಮರಾಗಿ ಬೆಳೆಯುತ್ತೇವೆಯೋ ಆಗ ನಿರ್ಗುಣ ಸ್ಥಿತಿಗೆ ಅಥವಾ ಜನ್ಮರಾಹಿತ್ಯ ಸ್ಥಿತಿಗೆ ಪೂರ್ಣ ಜ್ಞಾನದಿಂದ ತಲುಪುತ್ತೇವೆ. ಶೂದ್ರಾವಸ್ಥೆಯ ಶೈಶವಾತ್ಮ ಸ್ಥಿತಿಯಿಂದ ನಾನು ಒಂದು ದೇಹವಷ್ಟೇ ಅಲ್ಲ, ಒಂದು ಮನಸ್ಸೂ ಸಹ ಎಂದು ತಿಳಿದುಕೊಳ್ಳುತ್ತಾ ಒಂದು ಜನ್ಮದಲ್ಲಿ ಒಂದು ಮೆಟ್ಟಿಲು ಹತ್ತುತ್ತಾ ಕ್ರಮೇಣ ವೈಶ್ಯವರ್ಗದಲ್ಲಿ ಆತ್ಮಜನ್ಮ ಪಡೆಯುತ್ತದೆ. ಹೀಗೆ ಮನಸ್ಸನ್ನು ಉಪಯೋಗಿಸುತ್ತಾ ನಿಧಾನವಾಗಿ ಒಳ್ಳೆಯದು ಏನು, ಕೆಟ್ಟದ್ದು ಏನು ಎನ್ನುವ ಅನುಭವಗಳನ್ನು ಪಡೆಯುತ್ತಾ ಬಾಲಾತ್ಮ ಹಂತಕ್ಕೆ ತಲುಪುತ್ತದೆ. ಅಲ್ಲಿಂದ ನಿಧಾನವಾಗಿ ಬುದ್ಧಿಯನ್ನು ಉಪಯೋಗಿಸಿ ಒಳ್ಳೆಯದು ಕೆಡುಕುಗಳ ಧರ್ಮ ನಿರ್ಧಾರಣೆ ಮಾಡಿಕೊಳ್ಳುತ್ತಾ ನಿಧಾನಕ್ಕೆ ದೇಹ, ಮನಸ್ಸು, ಬುದ್ಧಿ ಬೆರೆತು ಕೆಲಸ ಮಾಡುವ ಹಂತದಲ್ಲಿರುವ ಕ್ಷತ್ರಿಯ ವರ್ಗದಲ್ಲಿ ಜನ್ಮ ಪಡೆಯುತ್ತದೆ. ಇದೇ ಯೌವನಾತ್ಮ ದ ಹಂತ. ಹೀಗೆ ಕ್ರಮೇಣ ಕೆಲವು ಜನ್ಮಗಳಲ್ಲಿ ಅನುಭವವನ್ನು ಪಡೆದ ಪುರುಷಾತ್ಮ ನಾನು ದೇಹವಷ್ಟೇ ಅಲ್ಲ, ಮನಸ್ಸು, ಬುದ್ಧಿ, ಆತ್ಮ ಎಂದು ಕೂಡ ಅರಿತುಕೊಂಡು ನಾನು
ಅಂತರ್ಜ್ಯೋತಿ ನಾನು ಬ್ರಹ್ಮನು ಮಮಾತ್ಮ ಸರ್ವಭೂತಾತ್ಮ ಎಂದು ತಿಳಿದುಕೊಂಡು ಆತ್ಮಕ್ಷೇತ್ರದಲ್ಲಿ ಪ್ರವೇಶಿಸುತ್ತದೆ. ಬ್ರಹ್ಮಜ್ಞಾನಾತೀತಿ ಬ್ರಾಹ್ಮಣ ಎಂದಂತೆ ನಾನೊಬ್ಬ ಬ್ರಾಹ್ಮಣ ಎಂದು ತಿಳಿದುಕೊಳ್ಳುತ್ತದೆ. ಅದೇ ಪ್ರೌಢಾತ್ಮ ದಹಂತ. ಅಂದರೆ 100% ಕಾಮಪ್ರವೃತ್ತಿಯಲ್ಲೇ ಇರುತ್ತಾ ಅಹಂ ಕಾಮಾಸ್ಮಿ ಎನ್ನುವ ಸ್ಥಿತಿಯಿಂದ ಕ್ರಮೇಣ ಅಹಂ ಕಾಮಾಸ್ಮಿ ಅರ್ಥಾಸ್ಮಿ 50% ಪ್ರಕಾರ ಇರುತ್ತಾ ಅನುಭವಗಳನ್ನು ಪಡೆಯುತ್ತಾ ಕ್ರಮೇಣ ಅಹಂ ಕಾಮಾಸ್ಮಿ ಅರ್ಥಾಸ್ಮಿ ಧರ್ಮಾಸ್ಮಿ ಎನ್ನುತ್ತಾ 25%, 50% ಪ್ರಕಾರ ಇರುತ್ತಾ ಅನುಭವಗಳನ್ನು ಪಡೆಯುತ್ತಾ ಅಹಂ ಕಾಮಾಸ್ಮಿ ಅರ್ಥಾಸ್ಮಿ ಧರ್ಮಾಸ್ಮಿ ಮೋಕ್ಷಾಸ್ಮಿ ಎನ್ನುತ್ತಾ ಉಳಿದ ಎಲ್ಲಾ ಗುಣಗಳಿಗೂ ಅತೀತವಾಗಿ 100% ಮೋಕ್ಷ ಸ್ಥಿತಿಯಲ್ಲಿದ್ದು ನಿರ್ಗುಣವಾಗಿ ಬದಲಾಗುತ್ತಾರೆ. ಕಾಮದಿಂದ ತಮೋಗುಣ, ಅರ್ಥದಿಂದ ರಜೋಗುಣ, ಧರ್ಮದಿಂದ ಸಾತ್ವಿಕ ಗುಣ ಮತ್ತು ಮೋಕ್ಷದಿಂದ ಶುದ್ಧ ಸಾತ್ವಿಕ ಗುಣ ಉದ್ಭವಿಸುತ್ತವೆ. ಆದ್ದರಿಂದ ಮನುಷ್ಯನ ವಿವಿಧ ಗುಣಗಳ ಅನುಸಾರವಾಗಿಯೇ ಅಂತರಂಗದ ಜೀನೋಟೈಪು ಮತ್ತು ಬಹಿರಂಗದ ಫಿನೋಟೈಪು ಏರ್ಪಟ್ಟು ಆ ಎರಡರಿಂದಲೇ ಆತನು ಮಾಡುವ ವಿವಿಧ ಕರ್ಮಗಳಿರುತ್ತವೆ. ಆದ್ದರಿಂದ ಮನುಷ್ಯ ಪರಿಪೂರ್ಣವಾಗಿ ಪರಿಣಿತಿ ಹೊಂದಬೇಕಾದರೆ ಕಾಮ, ಅರ್ಥ, ಧರ್ಮ, ಮೋಕ್ಷ 4 ಬೇಕಾಗಿದೆ. ಜನ್ಮಗಳ ಬಗೆಗೆ ತಿಳಿಯೋಣ ಬನ್ನಿ. ಶೂದ್ರ ಜನ್ಮ ನಾನು ದೇಹ ಮಾತ್ರ ಎಂದು ತಿಳಿಯುವುದು. ಕಾಮ ಸ್ಥಿತಿ ಭಾವ ತಮೋಗುಣ. ವೈಶ್ಯ ನಾನು ದೇಹ ಮನಸ್ಸು ಎಂದು ತಿಳಿಯುವುದು. ಅರ್ಥ ಸ್ಥಿತಿ ಭಾವ ರಜೋಗುಣ. ಕ್ಷತ್ರಿಯ ನಾನು ದೇಹ ಮನಸ್ಸು ಬುದ್ಧಿ ಎಂದು ತಿಳಿಯುವುದು. ಧರ್ಮ ಸ್ಥಿತಿ ಭಾವ ಸಾತ್ವಿಕ ಗುಣ. ಬ್ರಾಹ್ಮಣ ನಾನು ದೇಹ ಮನಸ್ಸು ಬುದ್ಧಿ ಆತ್ಮ ಎಂದು ತಿಳಿಯುವುದು. ಮೋಕ್ಷ ಸ್ಥಿತಿ ಭಾವ ಶುದ್ಧ ಸಾತ್ವಿಕ ಗುಣ. ಮೊದಲು ಸಂಕಲ್ಪ ಮಾಡು, ನಿನ್ನ ಸಂಕಲ್ಪದ ಬಗೆಗೆ ಕ್ಲಾರಿಟಿ ಇರಲಿ. ನಂತರ ಫಲಾನುಫಲಗಳನ್ನು ದೇವರಿಗೆ ಅರ್ಪಿಸಿ ಗುರಿ ಮುಟ್ಟುವವರೆಗೂ ನಿಲ್ಲದೆ ಕರ್ಮ ಮಾಡುತ್ತಾ ಹೋಗು. ಎಲ್ಲರಿಗೂ ಒಂದೇ ರೀತಿ ಫಲ ಸಿಗುವುದಿಲ್ಲ. ಅವರವರ ಎನರ್ಜಿ ಹಾಗೂ ಕರ್ಮಫಲಗಳ ಅನುಸಾರ ಸಾಧನೆ ತೀವ್ರಗೊಳಿಸಬೇಕಾಗುತ್ತದೆ ಹಾಗೂ ಸಮಯ ಹಿಡಿಯುತ್ತದೆ. ಈ ಸ್ಪೇಸ್ ಯೂನಿವರ್ಸ್ ಎಂಬುದು ಟೈಮ್ ವರ್ಸಸ್ ಎನರ್ಜಿ. ಎಷ್ಟು ಎನರ್ಜಿ ಹೆಚ್ಚಾಗುತ್ತದೆ ಅಷ್ಟು ಕಾಲ ಚಿಕ್ಕದಾಗುತ್ತದೆ. 20 ವರ್ಷಗಳ ಕಾಲವನ್ನು 2 ವರ್ಷಕ್ಕೆ ಇಳಿಸಬಹುದು ನಿನ್ನ ಸಾಧನೆ ಮೂಲಕ ಎನರ್ಜಿ ಹೆಚ್ಚಿಸಿಕೊಳ್ಳುವ ಮೂಲಕ. ಇದು ಬರೀ ದೇಹವಲ್ಲ, ಇದು ದೇಹ ಮನಸ್ಸು ಬುದ್ಧಿ ಹಾಗೂ ಆತ್ಮಗಳಿಂದ ಕೂಡಿದ್ದು ಎಂದು ಅರಿತು ಇವೆಲ್ಲವನ್ನು ಕೇಂದ್ರೀಕರಿಸಿ ಚಾನಲೈಸ್ ಆಲ್ ಯೋರ್ ಎನರ್ಜಿ ಇನ್ ಒನ್ ರೂಟ್ ಎಂಬಂತೆ ಆ ಎನರ್ಜಿಯನ್ನು ಒಂದು ಕಡೆ ಹರಿಸುವಲ್ಲಿ ನೀ ಸಫಲವಾದಲ್ಲಿ ಬೇಗನೆ ಕಾರ್ಯ ಸಿದ್ಧಿಸುವುದು. ನೀ ಎಂದುಕೊಂಡ ಹಾಗೆ ಆಗುವುದು. ಅಗೇನ್ ಇದಕ್ಕೆ ಧ್ಯಾನ, ಯೋಗ, ಜಪ ಹೀಗೆ ಸಾಧನೆಯ ಅಗತ್ಯವಿದೆ.